ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಸ್ನೇಹಿತರೆ, ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಉಚಿತ ಬಸ್ನ ಯೂಸ್ ಮಾಡ್ತಾ ಇದ್ರಲ್ವಾ, ಮುಂದೆ ಯೂಸ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡಿದೆ. ಏನು ಆದೇಶ ಅನ್ನೋದನ್ನ ನೋಡ್ತಾ ಹೋಗೋಣ. ಮತ್ತು ಸಾರಿಗೆ ಇಲಾಖೆಯಿಂದ ಯಾರೆಲ್ಲ ಸಿಬ್ಬಂದಿಗಳು ವರ್ಕ್ ಮಾಡ್ತಿದ್ರೆ ಅವ್ರಿಗೂ ಕೂಡ, ಅಂದರೆ ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ, ಅವ್ರಿಗೂ ಕೂಡ ಒಂದು ಆದೇಶ ಮಾಡಿದೆ. ಆದೇಶ ಅನ್ನೋದಕ್ಕಿಂತ ಒಂದು ಸೂಚನೆ ನೀಡಿದೆ ಅಂತಲೇ ಹೇಳ್ಬೋದು. ಏನು ಸೂಚನೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು. ಅಂದರೆ ವೀಡಿಯೋನ ಎಲ್ಲೂ ಓಡಿಸ್ಕೊಂಡು ಹೋಗಿ ನೋಡ್ದಾನೆ ಕೊನೆ ತನಕ ನೋಡಿದಾಗ ನಿಮಗೆ ವೀಡಿಯೋದಲ್ಲಿ ಫುಲ್ ಅರ್ಥ ಆಗುತ್ತೆ. ಸೊ ಅದು ಫುಲ್ ವೀಡಿಯೋ ನೋಡಿಬಿಟ್ಟು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಸ್ನೇಹಿತರೆ, ಹೌದು, ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇದ್ರಿ ಅಲ್ವಾ? ಹೌದು, ಅದೇ ರೀತಿ ನೀವು ಮಾಡ್ಬೋದು. ಬಟ್ ಸ್ವಲ್ಪ ಸೂಚನೆಗಳನ್ನ ಕೊಟ್ಟಿದ್ದಾರೆ ಸರ್ಕಾರದಿಂದ. ಏನು ಸೂಚನೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಾವು ಪ್ರಯಾಣ ಮಾಡಬೇಕಾದ್ರೆ ನಮಗೆ ಕಂಡಕ್ಟ್ರ್ ಏನು ಮಾಡ್ತಾಯಿದ್ರು, ವೈಟ್ ಟಿಕೆಟಲ್ಲಿ ನಮಗೆ ಇಲ್ಲಿಂದ ಅಂತಂದರೆ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಿಂದ, ಬೆಂಗಳೂರಿಂದ ಮೈಸೂರು ಬರಬೇಕು ಅಂದರೆ ನಮಗೆ ಒಂದು ಟಿಕೆಟ್ ಹರಿತಾಯಿದ್ರು. ಅದು ಯಾವ ಕಲರಲ್ಲಿತ್ತು ಅಂದರೆ ವೈಟ್ ಕಲರಲ್ಲಿತ್ತು. ಇವಾಗ ಆ ವೈಟ್ ಕಲರಲ್ಲಿ ಕೊಡಲ್ಲ ಸ್ನೇಹಿತರೆ. ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡಿದ್ರೆ ಪಿಂಕ್ ಕಲರ್ ಟಿಕೆಟ್ನ ಕಂಡಕ್ಟ್ರು ಹರಿತಾರೆ. ನಿಮಗೆ ಅವಾಗ ಕನ್ಫ್ಯೂಸ್ ಆಗ್ಬಿಡ್ಬೋದು. ಅವ್ರಿಗೆ ವೈಟ್ ಟಿಕೆಟ್ ಕೊಟ್ಟಿದ್ದಾರೆ, ನಮಗೆ ಪಿಂಕ್ ಕೊಟ್ಟಿದ್ದಾರೆ, ಏನಪ್ಪ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಅದಕ್ಕೆ ಇದನ್ನು ಒಂದು ಫಸ್ಟಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಮೇಲೆ ನಮಗೆ ಪಿಂಕ್ ಟಿಕೆಟ್ನ ಹರಿದು ಕೊಡ್ತಾರೆ. ಅದರಲ್ಲೂ ಕೂಡ ಏನು ಆದೇಶ ಮಾಡಿದ್ದಾರೆ ಅಂತಂದರೆ, ಏನು ಪಿಂಕ್ ಟಿಕೆಟ್ ಹರಿತಾರೆ ಅದು ಎಷ್ಟು ಹರಿದಿರ್ತಾರೆ ಅಷ್ಟು ಅಮೌಂಟ್ನ ಸಾರಿಗೆ ಇಲಾಖೆಗೆ ಅವರು ಪೇಮೆಂಟ್ ಮಾಡಬೇಕು, ಅವರು ಸಬ್ಮಿಟ್ ಮಾಡಬೇಕು ದುಡ್ಡನ್ನ. ಇಲ್ಲ ಅಂದರೆ ಅದರಲ್ಲಿ ಇವರು ಪಿಂಕ್ ಕಲರ್ ಟಿಕೆಟ್ನ ಜಾಸ್ತಿ ಹರಿದು ಅಮೌಂಟ್ನ ಸರಿಯಾಗಿ ಪೇ ಮಾಡಲಿಲ್ಲ ಅಂತಂದರೆ, ಇಷ್ಟು ಲೀಸ್ಟ್ ನಾವು ತಗೊಂಡೋಗಿ ತೋರಿಸಲಿಲ್ಲ ಅಂತಂದರೆ ಒಂದು ಟಿಕೆಟ್ಗೆ ಅವರು 10 ರೂಪಾಯಿ ಬಿಲ್ ಮಾಡಿದ್ದಾರೆ. ಅಂದರೆ ಕಂಡಕ್ಟರ್ಗಾಗಲಿ ಡ್ರೈವರ್ಗಾಗಲಿ 10 ರೂಪಾಯಿ ಬಿಲ್ ಮಾಡ್ತಾರೆ. ಏನಾದರೂ ಇವರು ಮಿಸ್ ಆಗಿ ಏನಾದರೂ ಕೊಟ್ಟರೆ 10 ರೂಪಾಯಿ ಬಿಲ್ ಮಾಡಿದ್ದಾರೆ. ಈ ಆದೇಶನ ವಾಪಸ್ ತಗೊಳ್ಳಿ ಅಂದ್ಬಿಟ್ಟು ಡ್ರೈವರ್ ಆಗಲಿ ಕಂಡಕ್ಟರ್ಗಳಾಗಲಿ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದಾಗಿ ಏನಂತ ಹೇಳಬೇಕು ಅಂದರೆ ಸ್ನೇಹಿತರೆ, ಮಹಿಳೆಯರು ಉಚಿತ ಬಸ್ ಆಗಿರುವುದರಿಂದ ತಾವು ಉಚಿತ ಪ್ರಯಾಣ ಮಾಡೋದಲ್ದೇ ಇವರು ತುಂಬ ಲಗೇಜ್ಗಳನ್ನ ತಗೊಂಡೋಗ್ತಿದ್ದಾರೆ. ಅಂದರೆ 40 kg ಆಗಲಿ 50 kg ಆಗಲಿ ಲಗೇಜ್ಗಳನ್ನ ತಗೊಂಡೋಗ್ತಿದ್ದಾರೆ. ಅದಕ್ಕೆ ಸರ್ಕಾರ ಒಂದು ಏನು ಆದೇಶ ಅಂತಂದರೆ ಸ್ನೇಹಿತರೆ, ಅವರು ಉಚಿತ ಪ್ರಯಾಣ ಒಂದಿಗೆ 20 kg ತಗೊಂಡೋಗ್ಬೋದು. 20 kg ಮೇಲೆ ಅಂದರೆ 30 kg ಆಗಲಿ 40 kg ಆಗಲಿ ಜೊತೆಗೆ ತಗೊಂಡು ಹೋದರೆ ಅದಕ್ಕೆ ಬಿಲ್ ಮಾಡ್ತಾರೆ. ಅಂದರೆ ನಮ್ಮ ಲಗೇಜ್ಗಳಿಗೆ ಬಿಲ್ ಮಾಡ್ತಾರೆ ಸ್ನೇಹಿತರೆ. ಬಿಲ್ ಮಾಡೋದು ಸ್ವಲ್ಪ ಅಲ್ಪ ಬಿಲ್ ಮಾಡಲ್ಲ ಸ್ನೇಹಿತರೆ, ಜಾಸ್ತಿ ಅಮೌಂಟಲ್ಲೇ ಬಿಲ್ ಮಾಡ್ತಾರೆ. ಅಂದರೆ 300 ಆಗಲಿ 400 ರೂಪಾಯಿ ಆಗಲಿ ಆ ಥರ ಜಾಸ್ತಿ ಅಮೌಂಟಲ್ಲೇ ಬಿಲ್ ಮಾಡ್ತಾರೆ. ಸೊ ಇದನ್ನು ಮೊದಲನೇದಾಗಿ ತಿಳ್ಕೊಳ್ಳಿ. ಯಾಕಂತಂದರೆ ಫ್ರೀ ಉಚಿತ ಬಸ್ ಆಗಿರೋದ್ರಿಂದ ನಾವು ಪ್ರಯಾಣ ಮಾಡೋದಲ್ದೇ ಲಗೇಜ್ನೂ ಕೂಡ ತೊಗೊಂಡೋಗ್ತಾ ಇದ್ದೀವಿ. ಸೊ ಅದಕ್ಕೆ ಏನು ಮಾಡಬೇಕು, ಲಗೇಜ್ ತಗೋಗೋ ಮುಂಚೆನೇ ಮಹಿಳೆಯರು ಯೋಚನೆ ಮಾಡಿ ತಗೊಂಡೋಗಿ. ಇನ್ನು ಕೆಲವು ಶಕ್ತಿ ಯೋಜನೆಗಳ ಬಗ್ಗೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಕೇಳಿದೆ ನಾನು ಒಂದು ವಿಡಿಯೋದಲ್ಲಿ. ಅದಕ್ಕೆ ಸಾಕಷ್ಟು ಮೆಸೇಜ್ಗಳು ಬಂದಿತ್ತು. ಮಕ್ಕಳಾಗಲಿ ಮತ್ತು ವಯಸ್ಸಾಗಿರೋರಾಗಲಿ ಪ್ರಯಾಣ ಮಾಡೋಕ್ಕೆ ತುಂಬ ಹಿಂಸೆ ಆಗ್ತಾಯಿದೆ. ಯಾಕಂತಂದರೆ ಈ ಉಚಿತ ಬಸ್ ಮಾಡಿರೋದ್ರಿಂದ ಎಲ್ಲ ಬಸ್ಗಳು ಫುಲ್ ಆಗ್ತಾ ಬರ್ತಾಯಿದೆ. ಅಂತಂದರೆ ಮಹಿಳೆಯರು ತುಂಬ ಪ್ರಯಾಣ ಮಾಡ್ತಾಯಿದ್ದಾರೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ನನಗೆ ತುಂಬ ಕಮೆಂಟ್ ಸೊ ಸರ್ಕಾರಕ್ಕೆ ಏನಾದ್ರು ತಿಳಿದು ಬಂದರೆ ಏನಂದರೆ, ಮಹಿಳೆಯರಿಗಾಗಲಿ ಏಜ್ ಆದವ್ರಿಗೆ ಮತ್ತು ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಮುಂದೆ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಿದ್ರು ಮಾಡ್ತಾರೆ ಸ್ನೇಹಿತರೆ. ಇಷ್ಟು ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಮತ್ತು ನೀವು ಉಚಿತವಾಗಿ ಬಸ್ಸು ಪ್ರಯಾಣ ಮಾಡಬೇಕು ಅಂದರೆ ಏನಾದರೂ ಶಕ್ತಿ ಕಾರ್ಡ್ ಏನಾದರೂ ಕೊಡ್ತಾರಾ? ಮೊದಲು ಅನೌನ್ಸ್ ಮಾಡಿದರು ಶಕ್ತಿ ಕಾರ್ಡ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು. ಸೊ ಇನ್ನೂ ಕೂಡ ಕೊಡ್ತಾ ಇಲ್ಲ ಸ್ನೇಹಿತರೆ. ನೀವು ಸೇಮ್ ಹೇಗೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ನೀವು ಉಚಿತ ಪ್ರಯಾಣ ಮಾಡ್ತಾಯಿದ್ದೀರಾ, ಅದೇ ರೀತಿ ನೀವು ಸೇಮ್ ಆಧಾರ್ ಕಾರ್ಡನ್ನ ತೋರಿಸ್ಬಿಟ್ಟು ಉಚಿತ ಪ್ರಯಾಣ ಮಾಡಬೇಕಾಗುತ್ತೆ. ಏನಾದರೂ ನೀವು ಆಧಾರ್ ಕಾರ್ಡನ್ನ ತಗೊಂಡು ಹೋಗಲಿಲ್ಲ ಅಂತಂದರೆ ಸೇಮ್ ನಿಮಗೆ ವೈಟ್ ಟಿಕೆಟ್ ಹೇಗೆ ಹರಿತಾ ಇದ್ದು ಅದೇ ಥರ ಬಿಲ್ ಹಾಕಿ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಫ್ರೀ ಆದರೆ ನಿಮಗೆ ಪಿಂಕ್ ಕಾರ್ಡಲ್ಲಿ ನಿಮಗೆ ಟಿಕೆಟ್ ಕೊಡ್ತಾರೆ. ಇದನ್ನು ಮೊದಲನೇದಾಗಿ ತಿಳ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.